ಉಡುಪಿಗೆ ಬನ್ನಿ ವೀಕ್ಷಕರಿಗೆ ನಮಸ್ಕಾರ. ನಾವೀಗ ಕುಂದಾಪುರ ತಾಲೂಕಿನ ಕುಂಬಾಶಿಯ ಶ್ರೀ ಮೀನಾಕ್ಷಿ ಭವನ ಹೋಟೆಲ್ನಲ್ಲಿದ್ದೇವೆ. ಈ ಒಂದು ಹೋಟೆಲಿನ ಕೆ ಬಾಲಕೃಷ್ಣ ಉಪಾಧ್ಯಾಯರವರು ಇದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ. ಇಲ್ಲಿಯ ವಿಶೇಷತೆ ಅಂತ ಹೇಳಿ ಕುಂಬಾಶಿ ಅಂತ ಹೇಳಿ ನಮ್ಗೆ ನೆನಪಾಗೋದು ಆನೆಗೊಂಡೆ ದೇವಸ್ಥಾನ. ಅದು ಬಿಟ್ಟರೆ ನಮ್ಗೆ ನೆನಪಾಗೋದು ನಿಮ್ಮ ಒಂದು ಮೀನಾಕ್ಷಿ ಭವನ ಎಂಬ ಹೋಟೆಲ್. ಯಾಕೆ ಅಂತ ಹೇಳಿದ್ರೆ ಕಡುಬುಗೋಸ್ಕರ. ಇಲ್ಲಿ ಕೆಲವು ಸಮಯ ಮಾತ್ರ ಅಲ್ಲ, ಯಾವಾಗ ಹೋದ್ರೆ ಕಡುಬು ರೆಡಿ ಇರ್ತದೆ ಅಂತ ಒಂದು ಕೇಳಿದ್ದೇವೆ. ಏನು ಈ ಕಡುಬು ಮತ್ತೆ ಈ ಮೀನಾಕ್ಷಿ ಭವನಕ್ಕೆ ಏನು ಸಂಬಂಧ? ಕಡುಬು ಮತ್ತು ಮೀನಾಕ್ಷಿ ಭವನ ಸಂಬಂಧ ಅಂದರೆ ನಮ್ಮ ಹೋಟೆಲ್ ಆ್ಯಕ್ಚುಲಿ ಹೇಳೋದಾದರೆ 1966ರಲ್ಲಿ ನಮ್ಮ ಕೆ ವಿ ನಾರಾಯಣ ಉಪಾಧ್ಯಾಯ ಅವರು ಓಪನ್ ಮಾಡಿದ್ದಾರೆ. ಇವಾಗ ಪಾಕಶಾಲೆ ಇದ್ದಲ್ಲಿ ನಮ್ಮ ಹೋಟೆಲ್ ಇತ್ತು ಒಂದು ಕಾಲದಲ್ಲಿ. ಈಗ ನಾವು ಡಿಸೆಂಬರ್ 1 ಅಂದರೆ ನಾವು 99 ಡಿಸೆಂಬರ್ 1 ಇಲ್ಲಿ ನಾವು ಓಪನ್ ಮಾಡಿದ್ದೇವೆ. ಈಗ ಸಾಮಾನ್ಯ 24-25 ವರ್ಷ ಆಗಿದೆ ಇಲ್ಲಿ ಬಂದು. ನಾವು ಕಡುಬು ಅಂದರೆ ಕೊಟ್ಟೆ ಕಡುಬು ಅಂತ, ಅದು ನಮ್ಮ ಗಣಪತಿಗೆ ಇಷ್ಟವಾದ ತಿನ್ನಿಸೋದು. ಅದರಿಂದ ಅದು ಒಳ್ಳೆ ಪ್ರಖ್ಯಾತ ಆಗಿತ್ತು. ಅದನ್ನು ನಾವು ಇಡ್ಲಿ ಎಲ್ಲ ಕಡೆ ಸಿಗುತ್ತೆ. ಈ ಕೊಟ್ಟೆ ಕಡುಬು ಅಂತ ಹೇಳೋದು ಆ ಹೋಲಿಯಲ್ಲಿ ಪರಿಮಳ ಅಂತ ಇರುತ್ತೆ. ಆ ಹೋಲಿ ಪರಿಮಳ ಜನರಿಗೆ ಖುಷಿ ಆಗ್ತಿರೋಕ್ಕಾಗಿ ನಾವು ಅದನ್ನ ಕಡುಬು ಮೂಡೆ ಅಂತ ಹೇಳ್ತಾರೆ ತುಳಿಲಿ. ಅದನ್ನ ನಾವು ಸ್ಟಾರ್ಟ್ ಮಾಡಿದ್ದೇವೆ. ಅದು ಮಾಡಿ ಒಂದು 34 ವರ್ಷ ಆಯ್ತು ನಮ್ದು. ಅದು ಫಸ್ಟ್ ಸ್ಟಾರ್ಟಿಂಗ್ 60 ಪೈಸಾ ಒಂದು ಕಡುಬಿಗೆ ಇತ್ತು. 2 ಕಡುಬು ಒಂದು ಚಾ 1 ರೂಪಾಯಿ ಇತ್ತು ಆ ಕಾಲದಲ್ಲಿ ಸ್ಟಾರ್ಟಿಂಗ್. ಈಗ ಎಲ್ಲ ಖರ್ಚು ಜಾಸ್ತಿ ಆಗಿದೆ. ಖರ್ಚು ವೆಚ್ಚ ಜಾಸ್ತಿ ಆಗಿ 20 ರೂಪಾಯಿ ಆಗಿದೆ. ಅದಕ್ಕೆ ತಕ್ಕಾಗಿ ಇಡ್ಲೇಬೇಕಾಗತ್ತೆ. ಅವ ಉದ್ದಿಮೆಳ 5-6 ರೂಪಾಯಿ ಸಿಗ್ತಿತ್ತು. ಎಲ್ಲ ಕಮ್ಮಿ ಇತ್ತು. ಅಕ್ಕಿ ರವೆ ಎಲ್ಲ 2 ರೂಪಾಯಿ 40 ಪೈಸಾ. ಅಕ್ಕಿ ಕೆಜಿಗೆ 1 ರೂಪಾಯಿ. ಆ ಕಾಲದ 10 ಪೈಸಾ ಚಾ, 10 ಪೈಸಾ ತಿಂಡಿ, 4 ಕಡೆ ಉಪ್ಪಿಟ್ಟು ಅವಲಕ್ಕಿ ಚಾ ಹಿಂಗೆ ಆಗ್ತಿತ್ತು. ಇವಾಗ ಕಾಲ ಚೇಂಜ್ ಆದಂಗೆ ಎಲ್ಲ ಇದಾಗ್ತಿತ್ತು. ಹಾಲು ಲೀಟ್ರಿಗೆ 4 ರೂಪಾಯಿ, 5 ರೂಪಾಯಿ ಪ್ರತಿಯೊಂದು ರೇಟ್ ಕಮ್ಮಿ. ಮತ್ತೆ ಇಲ್ಲಿ ಈಗ ಮುಖ್ಯವಾಗಿ ಕೆಲವು ಹೋಟ್ಲಿಗೆ ರಾಜ್ಕುಮಾರ್ ಎಲ್ಲ ಬಂದಿದ್ದಾರೆ. ಈಗ ಈ ಹೋಟ್ಲಲ್ಲಿ ಯಾರು ವಿಶೇಷ ಬಂದಿದ್ದಾರೆ? ನಮಗೆ ವಿಶೇಷ ಪ್ರದೀಪ್ ಕಲ್ಕೂರು ಮಂಗಳೂರಿನವರು. ಮತ್ತೆ ನಿಮ್ಮ ಯಾರಂದ್ರೆ ಅಂಬಾತನೆ ಮುದ್ದಾಡಿ ಬಂದಿದ್ದಾರೆ, ಸಾಹಿತಿ. ಮತ್ತೆ ಶಿವರಾಮ್ ನಮ್ಮ ಶ್ರೀನಿವಾಸ್ ಪೂಜಾರಿ ಬರ್ತಾ ಇರ್ತಾರೆ. ಮತ್ತೆ ಈಗ MP ಆಗಿದ್ದಾರೆ. ಮತ್ತೆ ಪ್ರಮೋದ್ ಮಧುರಾಜ್ ಬಂದಿದ್ದಾರೆ. ಮತ್ತೆ ಅಪ್ಪಣ್ಣ ಹೇಳ ಬಂದಿದ್ದಾರೆ. ಪ್ರತಾಪ್ ಶೆಟ್ಟರ್ ಬಂದಿದ್ರು. ಮುಂಚೆ ನಮ್ಮ ಹೋಟೆಲ್ ಸವಿದವರು ಸಭಾಪತಿ ಆಗಿದ್ದವರು. ಹೌದು. ಮತ್ತೆ ನಮ್ಮ ಹೆಚ್ಚಾಗಿ ನಮಗೆ ಉಡುಪಿ ಮಂಗಳೂರು ಗಿರಾಕಿಗಳು ಹೆಚ್ಚಾಗಿ ಬರ್ತಾ ಇರ್ತಾರೆ. ಮತ್ತೆ ಬೆಂಗಳೂರಿನವರಿಗೆಲ್ಲ ಬಾರಿ ಖುಷಿಯಾಗಿ ಯೂಟ್ಯೂಬ್ ಚಾನಲ್ ನೋಡಿ ಬರ್ತಾ ಇದ್ದಾರೆ ಇವಾಗ. ಅದರಿಂದ ನಮ್ಮ ಹೋಟೆಲ್ ಅಂತ ಹೇಳೋದು ಸ್ವಲ್ಪ ಮಟ್ಟಿಗೆ ಇಂಪ್ರೂವ್ಮೆಂಟ್ ಆಗ್ತಿದೆ ಅಂತ ಹೇಳಲಿಕ್ಕೆ ಸಂತೋಷ ಆಗ್ತಿದೆ. ಈಗ ಅದರಲ್ಲಿ ಒಂದು ಕಡುಬು ಹೇಳಿದ್ರಲ್ಲ, ಆ ಸುತ್ತು ಅದು ಏನು ವಿಶೇಷತೆ ಅಂತ? ವಿಶೇಷತೆ ಅಂದ್ರೆ 3 ಕಡೆ ಮುಳ್ಳಿರುತ್ತೆ. 3 ಕಡೆ ಮುಳ್ಳಿರ್ತದೆ. ಈ ಓಲಿನ ನಾವು ಮುಳ್ಳು ತೆಗೆದು ಹಾಸಿ ಮಡಚಿ ಈ ತರ ಕೊಟ್ಟೆ ಮಾಡ್ಬೇಕು. ಕೊಟ್ಟೆ ಮಾಡಿ ಕೊಟ್ಟೆಯನ್ನು ತೊಳಿಬೇಕು. ತೊಳೆದು ಹಿಟ್ಟು ಹಾಕುದು. ಹಿಟ್ಟು ಹಾಕಿ ಕಡುಬು ಈ ತರ ಆಗ್ತದೆ. ರುಚಿಯೇ ಬೇರೆ. ಮತ್ತೆ ಎಂತ ಕಂಡ್ರೆ ಇದು ಕಡುಬು ತೆಗೆದು ಈಗ ಈ ತರ ಮಾಡಿ ತೆಗಿಲಿಕ್ಕಾಗುತ್ತೆ. ಬುಡದಿಂದ ಈ ತರ ತೆಗೆದ್ರೆ ಇದು ಸರಿಯಾಗಿ ಬರ್ತದೆ. ನೋಡಿ ಹೌದು. ಇದನ್ನ ಫಸ್ಟ್ ನೀವು ಮುಳ್ಳು ತೆಗೆದು ಕಾಸಿ ಮಡಚಿ ಈ ತರ ಮಾಡ್ಕೊಳ್ಬೇಕು. ಕಡೆ ಮುಳ್ಳಿರುತ್ತೆ. ಈ ಮುಳ್ಳನ್ನ ಈ ತರ ಸೈಡ್ ಅಲ್ಲಿ ತೆಗಿಬೇಕು. ಮುಳ್ಳಿನ ತೆಗಿಬೇಕು. ಗಾದೆ ಮಾತು, ಮುಳ್ಳಿನ ತೆಗಿಬೇಕು. ಹೌದು. ಅದು ಈ ತರ ಮಾಡಿ ತೆಗೆಯುವಂತದ್ದು. ಕಡೆ ಚೂರಿಲಿ ಕೆಸುವಂತದ್ದು. ತುಂಬಾ ಕೆಲಸ ಉಂಟು. ಹೌದು, ತುಂಬಾ ಕೆಲಸ ಉಂಟು. ಈ ತರ ತೆಗಿಬಿಟ್ಟು ಇದು ಈ ತರ ತೆಗೆದು ಮತ್ತೆ ಸುತ್ತುವಂತದ್ದು. ಕಾಸ್ಬೇಕು. ಈ ತರ ಮುಳ್ಳು ತೆಗೆದು ನಮ್ಮ ಕೈ ಒಂಥರ ಮುಳ್ಳಿನ ತೆಗೆಯುವ ಕೈ ಆಗಿದೆ. ಒಂಥರ ರಫ್ ಅಂಡ್ ಟಫ್. ಹೌದು. ಚೂರಿಲ್ ಕೆಸುವಂತದ್ದು ಅಂತಾರೆ. ಮುಂಡುಕ ಇದು ಸಾಮಾನ್ಯವಾಗಿ ಗೆದ್ದೆ ಬೈಲಲ್ಲಿ ಇರ್ತದೆ, ಕೆರೆ ಹತ್ರ ಎಲ್ಲ ಇರ್ತದೆ, ಹೊಳೆ ಹತ್ರ ಎಲ್ಲ ಇರ್ತದೆ. ನೀರಾಶ್ರಯ ಬೇಕು. ನೀರಿಲ್ಲದೆ ಇದು ಬೆಳೆಯುವುದಿಲ್ಲ. ಇಲ್ಲ, ಮಳೆಗಾಲದಲ್ಲಿ ಚೆನ್ನಾಗಿ ಬೆಳೆಯುತ್ತೆ. ವೈಶಾಖ ಬಂದಾಗಿ ಕುಳ್ಳ ಸಪೂರ ಆಗ್ತದೆ, ದಾವತ್ವಾರಾಗಿ ಬೆಳೆಯುವುದಿಲ್ಲ. ಮತ್ತೆ ಇದಕ್ಕೆ ನಲು ತುಂಬಾ ಇದ್ರೆ ಅನುಕೂಲ ಆಗುತ್ತೆ. ಅದು ಎಲ್ಲ ಬೆಳೆ ಕಡೆ ಇದು ಒಂದು ಮುಣ್ಕನ ಒಲಿ ಅಂತ ಗಿಡ ಟೈಪ್ ಇರುತ್ತೆ. ನಾವೇ ನಮ್ಮ ಕೊಯ್ದು ಕೊಡ್ತಾರೆ. ಗಿಡ ಟೈಪ್
ಟೈಪ್ ಇರ್ತದೆ, ಮರ ಅಲ್ಲ. ಇದಕ್ಕೆ ಮುಣಕ ಅಂತ ಹೇಳಿ ಹೇಳ್ತೇವೆ. ಇದು ಗಣಪತಿ ಇಷ್ಟವಾದ ಹೋಲಿ, ಅದನ್ನ ಇದನ್ನ ಕೊಟ್ಟೆ ಮಾಡಿ ನಾವು ಮಾರಾಟ ಮಾಡ್ತಾ ಇದ್ದೇವೆ. ಗಣಪತಿ ಬಾರಿ ಇಷ್ಟ ಇದು, ಗಣಪತಿಗೆ ಭಾರಿ ವಿಷಯ. ಇದಕ್ಕೆ ಕಡುಬು ಅಂತ ಸೇವೆ ಅಂತಿದೆ ಮನೆಗುಡಿಯಲ್ಲಿ. ಚೌತಿಗೆ ತುಂಬಾ ಜನ ಇದನ್ನ ಮಾಡ್ತಾರೆ ಮನೆಯಲ್ಲಿ. ಚೌತಿ ಹಬ್ಬ ಅಂದ್ರೆ ಬಂತಂತ ಖುಷಿ, ಇದು ಭಾರಿ ಖುಷಿ ಅಲ್ಲ. ಹೌದು. ಮೂಡೆ ಅಂತ ಹೇಳ್ತಾರೆ ಕನ್ನಡದಲ್ಲಿ, ಕಡುಬು ಖಾಲಿ ಕೊಟ್ಟೆ ಅಂತ ಹೇಳ್ತಾರೆ. ಮುಳ್ಳು ತೆಗ್ದದಲ್ಲ? ಹೌದು, ಮುಳ್ಳು ತೆಗೆದು, ಅದಕ್ಕೆ ಮುಳ್ಳು ತೆಗೆದದ್ದು ಆತರ. ಈ ತರ ಇದನ್ನ ಚಂದ್ರಿಕೆ ಮಾಡಿ, ಇದಕ್ಕೆ ಚಂದ್ರಿಕೆ ಅಂತ ಈ ತರ ಮಾಡಿ ಇಟ್ಕೊಳ್ಳೋದು. ಮುಳ್ಳು ತೆಗೆದದ್ದು ಇದನ್ನ ತೆಗೆದ್ಬಿಟ್ಟು ಕಡೆಗೆ ಕೊಟ್ಟೆ ಮಾಡುವಂತದ್ದು, ಕೊಟ್ಟೆ ಕಡುಬು ಅಂತ ಮಾಡೋದು. ನಿಮ್ಗೆ ಒಂದ್ಸರ್ತಿ ಎಲ್ಲ ನೀವು ತೆಗೆದು ಫ್ರಿಜ್ ಅಲ್ಲಿ ನಾವು ಇಟ್ಕೊಳ್ತೇವೆ, ನಮಗೆ ಬೇಕಾದಂಗೆ ಯೂಸ್ ಮಾಡ್ತಿರ್ತೀವಿ. ಬಟ್ ಅದು ಈಗ ಒಂದು ಮೂಡೆಗೆ ಸಾಧಾರಣ ಎಷ್ಟು ಲೆಂತ್ ಬೇಕು? ಇದು ಒಂದು ಇಂತ ಉದ್ದ ಇದ್ದು 2 ಕೊಟ್ಟೆ ಮಾಡ್ಲಿಕ್ಕೆ ಆಗುತ್ತೆ. ಒಂದ್ರಲ್ಲಿ 2 ಕೊಟ್ಟೆ ಮಾಡ್ಬೋದು. ದೊಡ್ಡ ಕೊಟ್ಟೆ ಒಂದಾಗತ್ತೆ, ಒಂದ್ ಸ್ವಲ್ಪ ಉಳಿಬಹುದು. ಅಂತೂ ನಾವು ಒಂದು 100 ಓದಿ ತಂದ್ರೆ ಒಳ್ಳೆಯದ 150 ಕೊಟ್ಟೆ ಮಾಡ್ಬೋದು. ಆತರ. ಮುಂಚಿತವಾಗಿ ಹೇಳುವುದಾದ್ರೆ ತಾಳ್ಮೆ ಮುಖ್ಯ. ಯಾಕಂದ್ರೆ ಮುಳ್ಳು ಚುಚ್ಚುತ್ತಾ ಇರುತ್ತೆ, ನಾವು ಅದನ್ನ ಎದುರ್ಕೊಳ್ಬಾರ್ದು. ಒಂದೇ ತಾಳ್ಮೆಯಿಂದ ಕೆಲಸ ಮಾಡ್ಬೇಕು. ನಾವು ಎಷ್ಟು ಇದಕ್ಕೆ ಒಂಥರ ಬೋರ್ ಆಗಿದ್ರು ನಾವು ಅದನ್ನ ತಾಳ್ಮೆಯಿಂದ ಕೆಲಸ ಮಾಡ್ತಾ ಹೋಗ್ಬೇಕು. ಶ್ರದ್ಧೆಯಿಂದ ಮಾಡಿದ್ರೆ ಇದಕ್ಕೆ ಫಲ ದೇವರು ಕೊಟ್ಟೆ ಕೊಡ್ತಾನೆ. ಸುಲಭದ ಕತೆ ಅಲ್ಲ ಇದು. ಇದು ನನ್ನ ಕಾಲದೊಳಗೆ ಇರ್ಬೋದು, ನೆಕ್ಸ್ಟ್ ನಾವು ಜನರೇಷನ್ ಮಾಡ್ಕೊಂಡು ನಾ ಹೇಳಿ ಅದು ಕಷ್ಟದ ಮಾತು. ಈಗ ಅಂತ ಸದ್ಯ ಮಾಡ್ತಾ ಇದ್ದೇವೆ. ಈಗ ತುಂಬಾ ಜನ ಕಡುಬು ಮಾಡ್ತಾರೆ, ಅದು ಲೋಟೆಯಲ್ಲಿ ಮಾಡ್ತಾರೆ, ಅದಷ್ಟು ಟೇಸ್ಟ್ ಇರುವುದಿಲ್ಲ. ಲೋಟೆಯಲ್ಲಿ ಮಾಡಿದ್ರೆ ಅದ ಲೋಟೆ ಕಡುಬು, ಅದ ಆ ಸ್ಟೀಲ್ ಪಾತ್ರ ಪರವಿದೆ. ಇದು ಪ್ರಕೃತಿಯಿಂದ ಸಿಗುವಂತ ನಿಸರ್ಗದಿಂದ ಸಿಗುವಂತದ್ದು ಬಾರಿ ಯಾವತ್ತು ಒಳ್ಳೇದಾಗಿರುತ್ತೆ. ಒಂದು ಯಾವುದೇ ಇಲ್ಲಿ ಒಂದು ನಮ್ ಪ್ರಕೃತಿಯಿಂದ ಸಿಕ್ತಂತಾರೆ, ಅದು ಅದಕ್ಕೆ ಬೆಲೆ ಕಟ್ಟಕ್ಕೆ ಸಾಧ್ಯ ಇಲ್ಲ. ಆ ತರ ಆಗಿರುತ್ತೆ. ಮತ್ತೆ ಯಾವ ಜನಕ್ಕೂ ಅನಾರೋಗ್ಯ ಆಯ್ಲಿ ಯಾವುದು ಬರುವುದಿಲ್ಲ. ಇದು ತಿಂದಿಂದ ಎಲ್ಲರಿಗೂ ಒಳ್ಳೆ ಖುಷಿ ತಿಂತಾರೆ, ಒಳ್ಳೆ ಸಂತೋಷ ಆಗ್ತದೆ, ಒಳ್ಳೆಯ ಒಂದು ಫುಡ್ ಅಂತ ಹೇಳಿ. ನಿಮ್ದು ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗುತ್ತೆ? ನಮ್ಮ ಸಾಮಾನ್ಯ 6:15 ಬೆಳಿಗ್ಗೆ ಶುರು ಆಗ್ತದೆ. 1-1:30 ಇರ್ತದೆ ಮಧ್ಯಾಹ್ನ. ನೆಕ್ಸ್ಟ್ 3 ಗಂಟೆಯಿಂದ ಶುರು ಆದ್ರೆ 6-7 ಗಂಟೆವರೆಗೆ ಇರ್ತದೆ. ನಮ್ಗೆ ಮಧ್ಯ ರಜೆ 1ರಿಂದ 3 ಗಂಟೆವರೆಗೆ ಮಾತ್ರ, ವಾರದ ರಜೆ ಅಂತೇನಿಲ್ಲ. ನಾವು ಏನೋ ನಮ್ಮ ಅಗತ್ಯ ಫಂಕ್ಷನ್ ಇದ್ದಲ್ಲಿ ಮಾತ್ರ ನಾವು ರಜೆ ಮಾಡ್ತೇವೆ, ಎಮರ್ಜೆನ್ಸಿ ಇದ್ರೆ ಮಾತ್ರ. ನಾವು ಎಲ್ಲಾ ಟೈಮ್ ನಾವು ಸಾರ್ವಜನಿಕವಾಗಿ ಸ್ಪಂದನೆ ಮಾಡ್ತೇವೆ. ಓಕೆ, ಈಗ ನಿಮ್ದು ಸಾಧಾರಣ ಈ ಒಂದು ಲೊಕೇಶನ್ ಒಂದು ಹೇಳಿ, ಅಂದ್ರೆ ಸಾಧಾರಣ ಎಲ್ಲಿದೆ? ನಮ್ದು ಸಾಮಾನ್ಯ ಉಡುಪಿಯಿಂದ ಕುಂದಾಪುರ ಬರುವಾಗ ಕುಂಬಾಶಿ ಅಂತ ಒಂದು ಗ್ರಾಮ ಇದೆ. ಕುಂಬಾಶಿ ಗ್ರಾಮದಲ್ಲಿ ಹರಿಹರ ದೇವಸ್ಥಾನ ಅಂತ ಒಂದು ದೇವಸ್ಥಾನ ಇದೆ. ರಥಬೀದಿ, ಕುಂಬಾಶಿ ರಥಬೀದಿ. ಅದು ಅಲ್ಲಿ ಫಸ್ಟಿಗೆ ನಮ್ಮ ಎಂಟ್ರೆನ್ಸ್ಗೆ ನಮ್ಮ ಹೋಟೆಲ್ ಇದೆ, ಸಿಗ್ತದೆ. ಮೀನಾಕ್ಷಿ ಭವನ ಅಂತ ನಮ್ಮ ಹೋಟೆಲ್ ಹೆಸರು. ಆನೆಗುಡ್ಡೆ ಮೇಲ್ಗಡೆ ಇದೆ, ಮೆಟ್ಲತ್ತಿ ಹೋಗೋ ದಾರಿ. ಇದು ತುಂಬಾ ಇತಿಹಾಸ ಇದ್ದ ದಾರಿ. ಎಲ್ಲ ಇಲ್ಲಿ ಸ್ಟಾರ್ಟಿಂಗ್ ಇದ್ದ ದಾರಿ. ಅದರಿಂದ ಈ ರಸ್ತೆಗೆ ತುಂಬಾ ಇತಿಹಾಸ ಇದೆ. ಇಲ್ಲಿಂದ ಮೆಟ್ಲು ಮೂಲಕ ಹೋಗ್ತಿದ್ರು. ಮೆಟ್ಲು ಮೂಲಕ ಜನ ಮುಂಚೆ ಹೋಗ್ತಿದ್ರು. ಎಷ್ಟೋ ಜನ ಕೆರೆಯಲ್ಲಿ ಕಾಲು ತೊಳೆದು ಆನೆಗುಡ್ಡೆ ಗಣಪತಿ ದರ್ಶನ ಮಾಡ್ತಿದ್ರು ಇದೇ ದಾರಿಯಲ್ಲಿ. ಈಗ ಎಲ್ಲ ಕಡೆ ರೋಡ್ ಆಗಿ ವೆಹಿಕಲ್ ಹೋಗ್ತಾ ಇದ್ದಾರೆ. ಆದ್ರೆ ಇತಿಹಾಸ ಇರೋದು ಈ ದಾರಿ, ಕುಂಬಾಶಿಲಿ ಇದೇ ದಾರಿಗೆ, ಅದಕ್ಕೆ ಅನುಮಾನ ಇಲ್ಲ ಅಂತ ಹೇಳಲಿಕ್ಕೆ ಸಂತೋಷ. ಅಂದ್ರೆ ಒಂದು ವಿಶೇಷ ಅಂತ ಹೇಳಿ ನಾವು ಗಮನಿಸಿದಾಗ ಒಂದು ಆನೆಗುಡ್ಡೆ ದೇವಸ್ಥಾನ ಗಣಪತಿಗೆ ಪ್ರೀತಿ ಕಡುಬು. ಸೊ ನಿಮ್ಮ ಹೋಟೆಲ್ ಸಿಗುದು ಕಡುಬು, ಹಾಗಾಗಿ ಒಂದು ಮಹತ್ವದ ಸ್ಥಳ ಅಂತ ಹೇಳ್ಬೋದು. ಇಲ್ಲಿ ಗೌತಮ ಋಷಿಗಳು ತಪಸ್ ಮಾಡಿದ ಜಾಗ. ಕುಂಭಾಸುರ ಅಂತ ರಾಕ್ಷಸನ ಸಂಹಾರ ಮಾಡಿ ಕುಂಭಾಷಿ ಅಂತ ಆಗಿದೆ. ಕುಂಭಾಸುರ ರಾಕ್ಷಸನ ಹಲ್ಲು ಹೋಗಿ ಹಲ್ತೂರ್ ಅಂತಾಗಿದೆ. ಹೌದು, ಅವನ ಕಣ್ಣು ಹೋಗಿ ಕಣ್ಣು ಕೆರೆಂಟ್ ಆಗಿದೆ. ಹೂವಿನ ಕಿವಿಯ ಹೂ ಹೋಗಿ ಹೂವಿನ ಕೆರೆಂಟ್ ಆಗಿದೆ. ಅವ ಭೀಮಸೇನ ಅವನ್ನ ಸಂಹಾರ ಮಾಡಿದ್ದಾನೆ. ಅವನ್ನ ಸಂಹಾರ ಮಾಡೋಕೆ ತುಂಬಾ ಕಷ್ಟ ಆಯ್ತು. ಆವಾಗ ಭೀಮಸೇನಿಗೆ ಒಂದು ಅಶರೀರವಾಣಿಯಾಗಿ ಒಂದು ಕಲ್ಲಿಗೆ ಗಣಪತಿ ಅಂತ ಪ್ರಾರ್ಥನೆ ಮಾಡಿ ಅವನ್ನ ಸಂಹಾರ ಮಾಡಿದ್ದಾನೆ. ಅದು ಪಾಂಡವರ ಕಾಲದಲ್ಲಿ ಆದ ಕತೆ. ಇದಕ್ಕೆ ಭೀಮಸೇನಿಂದ ಪ್ರತಿಷ್ಠೆ ಆದಂತೇಳಿ ಇತಿಹಾಸ ಇದೆ ಆನೆಗುಡ್ಡೆ ಗಣಪತಿಗೆ. ಆ ತರ ಎಲ್ಲ ಇದಕ್ಕೆ ಮಹತ್ವ ಇದೆ. ನಮ್ಮೂರು ಹಂಗಾಗಿ ಕುಂಭಾಸುರ ರಾಕ್ಷಸ ಸಂಹಾರ ಮಾಡಿದ ಊರು, ಅದಕ್ಕೆ ಕುಂಭಾಷಿ ಅಂತ ಆಗಿದೆ. ಮತ್ತೆ ಕುಂದಾಪುರ ತಾಲೂಕು ಸಪ್ತಕ್ಷೇತ್ರದಲ್ಲಿ ಒಂದಾಗಿದೆ. ರಜತಪೇಟೆ, ಕುಮಾರಾದ್ರೆ, ಕುಂಭಕಾಶಿ, ಧ್ವಜೇಶ್ವರ, ಹೌದ ಗೋಕರ್ಣ ಮೂಕಾಂಬ, ಸಪ್ತೈತೆ ಮೋಕ್ಷದಾಯಕ ಅಂತ ಹೇಳ್ತಾರೆ. ಅದರಿಂದ ಸಪ್ತಕ್ಷೇತ್ರ ಒಂದಾದ ಊರು, ಎಲ್ಲ ಬಂದು ನೋಡುವಂತ ಊರು. ಎಲ್ಲ
ಅಭಿಮಾನಿಗಳು ಬಂದು ಹೌದು. ನಮ್ಮನ್ನು ಪ್ರೋತ್ಸಾಹಿಸಬೇಕಾಗಿ ಖುಷಿ ಆಯ್ತು ನಿಮ್ಗೆ, ಖುಷಿ ಆಯ್ತು ನಿಮ್ಮದೆಲ್ಲ ಕೇಳಿ. ಇನ್ನಷ್ಟು ಗ್ರಾಹಕರು ನಿಮ್ಮ ಇದಕ್ಕೆ ಬರಲಿ, ನಿಮ್ಮ ಈ ಮೂಡೆ ಜಗತ್ತಿನಾದ್ಯಂತ ಸದ್ದು ಮಾಡಲಿ ಅಂತ ನಾವು ಉಡುಪಿಗೆ ಬನ್ನಿ ಮೂಲಕ ಆಶಿಸ್ತೇವೆ. ಧನ್ಯವಾದಗಳು.